ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸ್ತಾರೆ. ಅವ್ರು ಕೈ ಆಡಿಸ್ತಿರೋದು ಒಂದು ಕ್ಷೇತ್ರ ಅಂದ್ರೆ ಅದು ಮಾನವನ ಆರೋಗ್ಯದ ಕ್ಷೇತ್ರ. ಅವ್ರು ಯಾಕಂದ್ರೆ ಮೂಲತಃ ವೈದ್ಯರಾಗ್ತಿರೋ ಕಾರಣಕ್ಕಾಗಿ ಅವರು ಆ ಕ್ಷೇತ್ರದ ಬಗ್ಗೆ ಹೆಚ್ಚು ಅವರು ಕೆಲಸ ಮಾಡಲಿಲ್ಲ. ಆದ್ರೆ ಇನ್ನೊಂದು ವಿಶೇಷ ಏನು ಅಂದ್ರೆ ಸಮಾಜದ ಆರೋಗ್ಯದ ಬಗ್ಗೆ ಅವರು ಹೆಚ್ಚು ಕೆಲಸವನ್ನ ಮಾಡಿದಂಥವ್ರು. ಯಾಕಂದ್ರೆ ಅವರ ಇಡೀ ಜೀವನವನ್ನು ಕಳೆದಿದ್ದೇ ಸಮಾಜದ ಆರೋಗ್ಯವನ್ನ ಕಾಪಾಡುವಂತ ವಿಚಾರದಲ್ಲಿ. ಸೊ ಹಂಗಾಗಿ ಅವರು ವೈಯಕ್ತಿಕ ಮಾನವನ ದೇಹದ ವಿಚಾರದಲ್ಲಿ ಅವರು ಗಮನ ಕೊಟ್ಟಿಲ್ಲ. ಅದು ಬಿಟ್ಟರೆ ಇನ್ನು ಅವರು ಅರ್ಥಶಾಸ್ತ್ರಜ್ಞರಾಗಿದ್ದಾರೆ, ಕಾರ್ಮಿಕ ನಾಯಕರಾಗಿದ್ದಾರೆ, ಲಾ ಓದಿದ್ದಾರೆ, ಪತ್ರಕರ್ತರಾಗಿದ್ರು, ಈ ತರ ಎಲ್ಲಾ ಪ್ರೊಫೆಷನ್ಸ್ ಅಲ್ಲೂ ಅವರು ಕೈ ಇಟ್ಟಿದ್ರು. ಅವರು ಬಟ್ ಡಾಕ್ಟರ್ ಆಗಿ ಕೆಲಸ ಮಾಡಿರಲಿಲ್ಲ. ಅವರು ಅಂದ್ರೆ ಅವರು ಸಮಾಜದ ಡಾಕ್ಟರ್ ಆಗಿದ್ರು ಅವರು. ಸೊ ಹಾಗಂತ ಹೇಳ್ತಾ ಇವತ್ತು ಗಾಂಧಿನಗರದ ಬಗ್ಗೆ ಅನೇಕ ವಿಚಾರಗಳು ಪ್ರಸ್ತಾಪ ಆಯಿತು. ನನಗೆ ಗೊತ್ತಿರುವಂತ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿ, ಯಾಕಂದ್ರೆ ಗಾಂಧಿನಗರ ಸರ್ ಇದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ಪ್ಲಾನ್ಡ್ ಒಂದು ಬಡಾವಣೆ ಟೌನು. ಆಮೇಲೆ UGD ಬಂದಿದ್ದು ಫಸ್ಟ್ ಇದೇ ಬಡಾವಣೆಗೆ. ಆಮೇಲೆ ನೇರವಾದ ರಸ್ತೆಗಳು, ಕನ್ಸರ್ವೆನ್ಸಿ, ಈಗಲೂ ಕೂಡ ಬಹಳ ಅದ್ಭುತವಾದಂತ ಒಂದು ಪ್ಲಾನ್ ಮಾಡಿರುವಂತ ಏಕೈಕ ಬಡಾವಣೆ ಯಾವ್ದಾದ್ರು ಕೋಲಾರದಲ್ಲಿ ಇದ್ರೆ ಅದು ಗಾಂಧಿನಗರನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಗಾಂಧಿನಗರದಲ್ಲಿ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಹೆಚ್ಚು ಓದಿರುವಂತವ್ರು ಇದ್ದಾರೆ ಎಲ್ಲಾ ಕುಟುಂಬಗಳು. ನಮ್ಮ ಗಾಂಧಿನಗರಕ್ಕೆ ಬೇರೆ ರೀತಿಯಾಗಿ ಜನ ಮಾತಾಡ್ತಾರೆ. ಆದ್ರೆ ಇಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಇರುವಂತ ಜಾಗ ಅಂದ್ರೆ IAS ಇಂದ ಹಿಡಿದು IFS ಇಂದ ಹಿಡಿದು IPS ಇಂದ ಹಿಡಿದು ಅದು ರಾಜಕಾರಣಿ ಮೊದಲ ಮಂತ್ರಿ ಆಗಿರುವಂತ ರಾಜಕಾರಣಿ ಕೊಟ್ಟಿರುವಂತ ಜಾಗ. ಆಮೇಲೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅತಿ ಹೆಚ್ಚು ವಿದ್ಯಾವಂತ ಯುವಕ ಯುವತಿಯರಿದ್ದಾರೆ. ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಲ್ಟಿನ್ಯಾಷನಲ್ ಕಂಪನಿ ಇರ್ಬೋದು, ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಹೆಚ್ಚು ಕೌಶಲ್ಯವಂತ ಕಾರ್ಮಿಕರು ಇರುವಂತ ಜಾಗ. ಇವತ್ತು ಇಡೀ ಕೋಲಾರದಲ್ಲಿ ಗಾಂಧಿನಗರದ ಮೇಸ್ತ್ರಿ ಇದ್ರೆ, ಗಾಂಧಿನಗರದ ಪೇಂಟರ್ ಇದ್ರೆ ಒಂದು ಮನೆ ಯಾವ್ದು ಪೂರ್ಣ ಆಗದೇ ಇಲ್ಲ. ಅಲ್ಲಿರುವಂತ ಮೇಸ್ತ್ರಿನೋ ಪೇಂಟ್ರು ಮತ್ತೊಬ್ರು ಏನೋ ಒಂದು ಕೆಲಸ ಮಾಡಿರ್ತಾರೆ, ಪ್ಲಂಬಿಂಗ್ ಕೆಲಸನೋ ಯಾವ್ದೋ ಒಂದು ಕೆಲಸ. ಅತಿ ಹೆಚ್ಚು ಕೌಶಲ್ಯ ಇರುವಂತ ಒಂದು ಜಾಗ ಕೂಡ ಇದಾಗಿರೋದ್ರಿಂದ ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬಂದು ಹೋಗೋ ಕಾರಣಕ್ಕಾಗಿ ಸಹಜವಾಗಿ ಅದಕ್ಕೆ ಗಾಂಧಿನಗರ ಅಂತ ಬಂದೋಗಿದ ಮುಂಚೆ ಅದನ್ನ ಕಡಗನಪೇಟೆ ಅಂತ ಇದ್ರು, ಆಮೇಲೆ ಹೊಸಪೇಟೆ ಅಂತ ಇದ್ರು. ಆ ಹೊಸಪೇಟೆ ಅನ್ನೋದು ಕೂಡ ಬಂದಿರ್ತಾರದು ಹೊಸ ಬಡಾವಣೆ ಮಾಡಿದ್ರಲ್ಲ ಇದು, ಹಂಗಾಗಿ ಹೊಸಪೇಟೆ ಅಂತ ಹೆಸರಿಟ್ಟಿದ್ದು ಅದನ್ನ ಆ ಟೈಮಲ್ಲಿ. ಇಲ್ಲಾಂದ್ರೆ ಅದು ಕಡಗನಪೇಟೆನಾಗೆ ಇತ್ತು. ಯಾಕಂದ್ರೆ ಕೋಲಾರದಕ್ಕಿಂತ ಕೆಳಗಿನ ಭಾಗದಲ್ಲಿರೋದ್ರಿಂದ ಆಮೇಲೆ ಕೆಳಗಿನ ಗದ್ದೆಗಳಲ್ಲಿ ಇರೋ ಕಾರಣಕ್ಕಾಗಿ ಅದು ಕೆಳಗಿನಪೇಟೆ ಅಂತ ಸಹಜವಾಗಿ ಕರ್ಕೊಂತ ಹೋಯ್ತು. ಆಮೇಲೆ ಶಾಲೆ ಕೂಡ ಬಹಳ ದೊಡ್ಡ ಇತಿಹಾಸ ಇದೆ. ಯಾಕಂದ್ರೆ ಅಲ್ಲಿ ಓದಿರೋಂಥವ್ರು ಎಲ್ಲೆಲ್ಗೂ ಎಂತೆಂಥ ಸ್ಥಾನಗಳಿಗೆ ಅಲಂಕರಿಸಿದ್ದಾರೆ. ಆಗ ಆ ಜಾಗದಲ್ಲಿ ಇವತ್ತು ಅತಿ ಹೆಚ್ಚು ಅತಿ ಹೆಚ್ಚು ಮಕ್ಕಳು ಓದುವಂತ ಕಡಿಮೆ ಶಾಲೆಗಳಿದೆ. ಅದ್ರಲ್ಲಿ ಗಾಂಧಿನಗರ ಕೂಡ ಒಂದು ಶಾಲೆ. ಸೊ ಆ ಶಾಲೆಯನ್ನ ಇವತ್ತು ಅಭಿವೃದ್ಧಿಗೆ ತಾವು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಇವತ್ತರೆಗೂ ಯಾವ್ದು ಪ್ರಚಾರ ಇವತ್ತು ನೀವು ಮಾಡ್ತಾ ಇದ್ದೀರ ಅಂತ ಯಾರು ಗೊತ್ತಿಲ್ಲ. ಇವತ್ತರೆಗೂ ಒಂದು 12 ಕೊಠಡಿಗಳನ್ನ ಕಟ್ಸಕ್ ಬಂದಿರುವಂತದ್ದು ಮತ್ತು ಅದು ನಡೀತಾ ಇರುವಂತದ್ದು. ಬಹುಶಃ ಈ ಭಾಗದಲ್ಲಿ ಮತ್ತಷ್ಟು ವಿದ್ಯಾವಂತ ಮಕ್ಕಳು ಆಗೋದಕ್ಕೆ ಖಂಡಿತ ಸಹಕಾರಿ ಆಗುತ್ತೆ. ಹಾಗಾಗಿ ಗಾಂಧಿನಗರವನ್ನ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಆಮೇಲೆ ನಮ್ಮ ನಾಗೇಂದ್ರ ಅವರು ಹೇಳಿದಾಗೆ ಅಲ್ಲಿನ ಆಸ್ಪತ್ರೆಯನ್ನ ಕೂಡ ಖಂಡಿತವಾಗ್ಲೂ ತಾವು ಮನಸ್ಸು ಮಾಡಿದ್ರೆ ಅದೊಂದು ದೊಡ್ಡ ಆಸ್ಪತ್ರೆಯಾಗಿ ಬೆಳವಣಿಗೆ ಆಗಕ್ಕೆ ಸಹಕಾರಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ಆರೋಗ್ಯ ಶಿಬಿರ ಹೆಚ್ಚು ಪ್ರಯೋಜನಕಾರಿಯಾಗ್ಲಿ, ಇಲ್ಲಿರುವಂತ ನೂರಾರು ಮಂದಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತಾ ಎಲ್ಲರೂ ಕೂಡ ಸಮಾಜದ ಸ್ವಾಸ್ಥ್ಯ ಹಾಗೆ ದೇಹದ ಸ್ವಾಸ್ಥ್ಯ ಕೂಡ ಎಲ್ಲರೂ ಕಾಪಾಡ್ಕೊಂಡು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.